ಹಾನಗಲ್ ಪುರಸಭೆಯಿಂದ ಸರ್ಕಾರವೇ ಕೆಲಸದಿಂದ ನಿವೃತ್ತಿಗೊಳಿಸಿರುವ ಲಕ್ಷ್ಮೀ ಪುತ್ರನಾದ ಗುರಪ್ಪ ಟಿ ಪೂಜಾರ್ನ ಭ್ರಷ್ಟಾಚಾರದ ಕಹಾನಿ ಕಣ್ರಿ ಇದು. ಪುರಸಭೆಯಲ್ಲಿ ವ್ಯವಸ್ಥಾಪಕಿಯಾದ ಶ್ರೀಮತಿ ಸೋ ಅಂಡ್ ಸೋ ಅವರ ಭ್ರಷ್ಟಾಚಾರದ ಬೇರುಗಳ ಲೆಕ್ಕಾಚಾರದ ಕಂಪ್ಲೀಟ್ ಕಹಾನಿ ಕಣ್ರಿ ಇದು. ಪ್ರಿಯ ವೀಕ್ಷಕರೇ, 2002ರಿಂದ ಒಂದೇ ಕಡೆಗೆ ಕಾರ್ಯನಿರ್ವಹಿಸುತ್ತಿರುವ ಬರೋಬ್ಬರಿ 23 ವರ್ಷಗಳಿಂದ ಸರ್ಕಾರದ ಮತ್ತು ಇಲಾಖೆಯವರ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಕಾರ್ಯನಿರ್ವಹಿಸುತ್ತಿರುವ ಒನ್ ಆ್ಯಂಡ್ ಓನ್ಲಿ ಅಧಿಕಾರಿ ಅಸಲಿ ಆಡಳಿತ ಕಣ್ರಿ ಇದು. ಕಚೇರಿಯಲ್ಲಿ ವ್ಯವಸ್ಥಾಪಕಿಯಾದ ಮೇಡಮ್ದೇ ಕಣ್ರಿ ಸಂಪೂರ್ಣ ಕಚೇರಿಯಲ್ಲಿನ ಆಗು ಹೋಗುಗಳಿಗೆ ಸುವ್ಯವಸ್ಥೆಯ ಜವಾಬ್ದಾರಿ. ಹಾನಗಲ್ ಪುರಸಭೆಯಲ್ಲಿ ಕೆಲಸ ಮಾಡಲು ಅರ್ಹತೆ ಕಳೆದುಕೊಂಡಿದ್ದ ಗುರಪ್ಪ ಟಿ ಪೂಜಾರ್ನನ್ನ ಸರ್ಕಾರವೇ ಕಡ್ಡಾಯವಾಗಿ ನಿವೃತ್ತಿಗೊಳಿಸಿದ್ದರು. ಸರ್ಕಾರದ ಆದೇಶ ಗಾಳಿಗೆ ತೂರಿ ಪೀಸ್ ಮಾಡಿದ ಪುರಸಭೆ ಅಧಿಕಾರಿಗಳು ಸರ್ಕಾರದ ಆದೇಶ ಪತ್ರಕ್ಕೆ ಮಾತ್ರ ಸೀಮಿತಗೊಳಿಸಿ ಪುರಸಭೆಯಲ್ಲಿ ಟೇಬಲ್ ಭಾಗ್ಯ ನೀಡಿದ ಅಧಿಕಾರಿಗಳು ಭ್ರಷ್ಟಾಚಾರ ಕಳಂಕದಿಂದ ಅಧಿಕಾರ ಕಳೆದುಕೊಂಡಿದ್ದ ಗುರಪ್ಪ ಟಿ ಪೂಜಾರನಿಗೆ ಸಕಲ ಸೌಲಭ್ಯ ಒದಗಿಸಿ ಭ್ರಷ್ಟಾಚಾರ ನಡೆಸಲು ಕುರ್ಚಿಯನ್ನಿಟ್ಟು ಕುರ್ಚಿ ಮೇಲೆ ಸರ್ಕಾರದ ಫೈಲ್ಗಳನ್ನ ಇಡಿಸಿದ್ದ ಮಹಿಳಾ ಅಧಿಕಾರಿ ಮತ್ತು ಕಚೇರಿಯ ವ್ಯವಸ್ಥಾಪಕಿ ಬಯಲಾದ ಬನ. ಬ್ಲೀಚಿಂಗ್ ಪೌಡರ್, ಪಿನಾಯಿಲ್ ಹೆಸರಿನಲ್ಲಿ ಖರೀದಿ ಮಾಡದೆ ಮಾಡಿರುವ ಹಗರಣಗಳು ಒಂದಾ ಎರಡಾ ಲೆಕ್ಕವೇ ಇಲ್ಲ. ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಲು ಸಾಧ್ಯವೇನ್ರಿ? ಇದಕ್ಕೆ ಕೈ ಜೋಡಿಸಿದ್ದ ಕಚೇರಿ ವ್ಯವಸ್ಥಾಪಕಿ ಗುರಪ್ಪ ಪೂಜಾರ್ ಹಾನಗಲ್ ಪುರಸಭೆಯಲ್ಲಿ ಕಗ್ಗತ್ತಲ ರಾತ್ರಿಯಲ್ಲಿ ಕಳ್ಳ ಕಾಥಿಗಳನ್ನ ಕಾರ್ಯನಿರ್ವಹಿಸಿದ್ದು ಮರೆಯುವಂತಿಲ್ಲ. ಸಂಜೆ ಆದ್ರೆ ಸಾಕು ಕಳ್ಳ ಖಾತೆಯ ಬೋಗಸ್ ಬೆಲ್ಲುಗಳ ಕಡತಗಳಲ್ಲಿ ಕೈ ಕೆಲಸ ಪ್ರಾರಂಭ. ವಾಹನ ರಿಪೇರಿ ಹೆಸರಿನಲ್ಲಿ ಫೋಟೋ ತೋರಿಸಿ ಬಿಲ್ಲು ತೆಗೆಯುವ ಪ್ರಳಯಾಂತಕ ಕಣ್ರಿ ಗುರಪ್ಪ ಪೂಜಾರ್. ನಕಲಿ ಬಿಲ್ಲುಗಳನ್ನ ಎತ್ತುವುದರಲ್ಲಿ ಎತ್ತಿದ ಕೈ. ಅದಕ್ಕೆ ಬೇಕಾದಂತಹ ಬಿಲ್ಲುಗಳು, ಕಡತ, ದಾಖಲೆ ಎಲ್ಲವನ್ನ ಕ್ಷಣಾರ್ಧದಲ್ಲಿ ತಯಾರಿಸುವ ಸಾಮರ್ಥ್ಯವನ್ನ ಕರಗತ ಮಾಡಿಕೊಂಡಿರುವ ಗುಳುಂ ಗುರಪ್ಪ ಪೂಜಾರ್. ಗುರಪ್ಪ ಪೂಜಾರ್ನ ಸಂಪೂರ್ಣ ಇತಿಹಾಸ ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಪುರಸಭೆಯ ಮುಖ್ಯಾಧಿಕಾರಿ. ಮುಂದಿನ ಸಂಚಿಕೆಯಲ್ಲಿ ತಪ್ಪದೆ ವೀಕ್ಷಿಸಿ ದಲ್ಲಾಳಿಗಳ ದರ್ಬಾರ್. ಶೇರ್ ಮಾಡಿ, ಲೈಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ.
ಗುಜಾರ್ ಸರ್ ಅಲ್ಲಿಂದ ಅಲ್ಲಿಂದ ಮೂಲ್ಯಾಗ और अन्य मानने वालों को